ರೇ ಏನ್ರಿ ಇದು ಟ್ರೆಂಡ್ ಆರ್ ಸಿ ಬಿ ಡೆಲ್ಲಿ ಕ್ಯಾಪಿಟಲ್ಸು ನಾವು ಹೋಗ್ಬಿಟ್ಟು ಅವ್ರು ಹೊಡಿಯೋದಂತೆ ಅವ್ರು ಬಂದು ನಮಗೆ ಹೊಡಿಯೋದಂತೆ 2 ವರ್ಷದಿಂದ ಇದೇ ಟ್ರೆಂಡಾ ನೋಡಿ ಇದೊಂಥರ ಹಿಂಗಾಗ್ಬಿಟ್ಟಿದೆ ಅಂತ 2 ವರ್ಷದಿಂದ ಇದೇ ಥರ ಮಿಸ್ಸೇ ಆಗಿಲ್ಲ ಗುರು ಅವ್ರು ನಮ್ಗೆ ಹೊಡಿಯೋದು ನಾವು ಅವ್ರಿಗೆ ಹೊಡಿಯೋದು ಬಟ್ ನೋಡಿ ಯಾವ ಥರ ಹೊಡೆದಿವಿ ಆರ್ ಸಿ ಬಿ ಅವರು ಅಂತಂದರೆ ಮುಟ್ಟೊಡ್ಕೋಬೇಕು ನೀವು ಸುಮ್ಮನೆ ಬಂದ್ಬಿಟ್ಟು ನಾನು ಇವತ್ತು ಹೊಡೆದಿದ್ದು ಹೆಂಗಿತ್ತು ಅಂದರೆ ನನ್ನ ಮಕ್ಕಳ ನಾವು ಹೋಮಲ್ಲಿ ಎಲ್ಲ ಮ್ಯಾಚ್ನು ಗೆಲ್ಲಬೇಕು ಅನ್ಕೊಂಡು ಕೂತ್ಕೊಂಡ್ರೆ 5-5 ಗೆಲ್ಲಬೇಕು ಅನ್ಕೊಂಡು ಕೂತ್ಕೊಂಡಿದ್ರೆ ಬಂದ್ಬಿಟ್ಟು ನಮ್ಮನ್ನ ಸೋಲ್ಸ್ಬಿಟ್ಟು ಹೋಗ್ತಾರೆ ನಮ್ಮನ್ನು ಸೋಲ್ಸ್ಬಿಟ್ಟು ಹೋಗ್ತೀರಾ ನೀವು ತಗೊಳ್ಳಿ ನನ್ನ ಮಕ್ಕಳ ಅಂತ ಕೊಟ್ಟಂಗಿತ್ತು ರಿವೆಂಜ್ನ ಸರಿಯಾಗಿ ತೀರಿಸ್ಕೊಂಡಂಗಿತ್ತು ಈ ರೇಂಜಿಗೆ ತೀರಿಸ್ಕೊಂತಾರೆ ಅನ್ಕೊಂಡ್ರಲ್ಲ ಆರ್ ಸಿ ಬಿ ಅವರು ರಿವೆಂಜ್ ನಾವು ಬಟ್ ಆ ರೇಂಜಿಗೆ ತೀರಿಸ್ಕೊಂಡಿದ್ದು ಯಪ್ಪ ಏನು ಬಂಗಾರದಂಥ ಬೌಲಿಂಗ್ ಹಾಕಿದ್ರು ನಮ್ಮ ಆರ್ ಸಿ ಬಿ ಅವರು 1 ಸೈಡೆಡ್ ಮ್ಯಾಚ್ ಮಾಡಾಕ್ಬಿಟ್ರಲ್ಲ ಹೌದು ಸಿಕ್ಕಾಪಟ್ಟೆ ಬೋರಿಂಗ್ ಆಗೋಗ್ಬಿಟ್ಟಿತ್ತು ಗುರು ಮ್ಯಾಚ್ ಮಜಾ ಇರಲಿಲ್ಲ ಮ್ಯಾಚಲ್ಲಿ ಮಜಾ ಇತ್ತು ಅಂತ ಹೇಳಿದವರು ಅದೇ ಪೋಪ್ಲಲ್ಲಿ ಮಜಾ ಇತ್ತು ಅಂತ ಹೇಳ್ಬೋದು ವಿಕೆಟ್ಸ್ ಬೀಳ್ತಾ ಇದ್ದಾಗ ಮಜಾ ಇತ್ತು ಬಟ್ ಆಮೇಲೆ ಹೋಗ್ತಾ 20 ಓವರ್ ಅವರು 20 ಓವರ್ ಆಡಬೇಕು ಅನ್ನೋ ಛಲ ಬಂದ್ಬಿಡ್ತವ್ರಿಗೆ ನಾವು ಔಟ್ ಆಗಿರೋರು ಪರವಾಗಿಲ್ಲ 20 ಓವರ್ ಆಡಬೇಕು ಸಿ ಎಸ್ ಕೆ ಆಡ್ದಲ್ಲ ಆ ಥರ 20 ಓವರ್ ಆಡಬೇಕು ಅನ್ನೋ ಚಟ ಬಂದ್ಬಿಡ್ತು ಸೊ ನೋಡೋಕ್ಕಾಗಲಿಲ್ಲ ಅವರು ನಾನು ಅಂದ್ಕೊಂಡಿದ್ದೆ ಇಲ್ಲ ಬೇಗ ಆಲ್ಔಟ್ ಮಾಡಿ ಬಿಸಾಕ್ತಾರೆ ಅಂತ ಅಂದ್ಕೊಂಡಿದ್ದೆ ಬಟ್ ಏನಕ್ಕೆ ಅಲ್ಲಿವರೆಗೂ ಬಾಟಮ್ವರೆಗೂ ಬಿಟ್ಕೊಂಡ್ರು ಲಾಸ್ಟ್ 5 ಓವರ್ಗೂ ಏನಕ್ಕೆ ಬಿಟ್ಕೊಂಡ್ರು ಅಂತ ನನಗಂತೂ ಗೊತ್ತಾಗಲಿಲ್ಲ ಹಾಕಿಸ್ಬೇಕಾಗಿತ್ತು ಜಾಶ್ ಹೆಜ್ರುಡ್ ಕೈಲಿ ಭುವನೇಶ್ವರ್ ಕುಮಾರ್ ಕೈಲಿ 4 ಓವರ್ ಥ್ರಾಟ್ ಹಾಕಿಸ್ಬೇಕಾಗಿತ್ತು ಬಂದು ಹಾಕ್ರಿ ಇವರು 8 ಓವರ್ಗೂ ನಜ್ಜಿ ವಿಕೆಟ್ ಎತ್ರಿ ಟಕ ನಂಗೆ ಬೀಳಿ ವಿಕೆಟು ಅಂತ ಗ್ಯಾಪೇ ಕೊಡಬಾರ್ದಾಗಿತ್ತು ಬಟ್ 3 ಓವರ್ ಆದಮೇಲೆ ಪೋಪ್ಳೆ ಆದಮೇಲೆ ಗ್ಯಾಪ್ನ ಕೊಡ್ತಾರೆ ಸೊ ಆ ಗ್ಯಾಪ್ ಅವಶ್ಯಕತೆ ಇರಲಿಲ್ಲ ಫುಲ್ ಥ್ರಾಡಲ್ಲಿ ಹಾಕಿಸ್ಬಿಡ್ಬೇಕಾಯ್ತು 4 ಓವರ್ ಕಂಟಿನ್ಯೂಸ್ ಆಗಿ ಹಾಕಿಸ್ಬಿಡ್ಬೇಕಾಗಿತ್ತು ಅಂತ ನಾನು ಅಂದ್ಕೊಂಡೆ ಸೊ ಟಾಸ್ ಗೆದ್ದಂಥ ರಜತ್ ಪಾತಿದಾರ್ ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊತಾರೆ ಸೊ ಇವ್ರು ಆಡಿದ್ದೇ 1 ವಿಕೆಟಲ್ಲ ಆರ್ ಸಿ ಬಿಯ ಬ್ಯಾಟರ್ಸೇ ಆಡಿದ್ದು 1 ವಿಕೆಟಲ್ಲಿ ಆ ಥರ ಎತ್ತಿಗೋದು ಇವರ ಬ್ಯಾಟಿಂಗು ಏನು ಒಬ್ಬರು ಸ್ವಿಂಗ್ ಮಾಡೋರು ಆದರೂ ಅಂದರೆ ಗಾಳಿಲೇ ತೇಲ್ಸ್ತಾರೆ ಹಂಗೇನೆ ಭುವನೇಶ್ವರ್ ಕುಮಾರು ಇನ್ನೊಬ್ರು ಕುಕ್ ಹಾಕ್ಬಿಡ್ತಾರೆ ಹಂಗೇನೆ ಹೆಡ್ ಡೆಕ್ಕು ನಜ್ಜಿ ಕುಕ್ಕಿ ವಿಕೆಟ್ ತಗೊಂಡ್ಬಿಟ್ರಿ ಇವತ್ತು ಜಾಶ್ ಹೆಜ್ರುಡ್ ಬುಡಾನು ಹೊಡೆದವ್ರು ಸೆಕೆಂಡ್ರಿ ಬಟ್ ಮೈನ್ ವಿಕೆಟ್ ಬಿದ್ದಿದ್ದು ಕುಕ್ಕಿನೇ ಶಾರ್ಟ್ ಪಿಚ್ ಡೆಲಿವರಿ ಹಾಕ್ಬಿಟ್ಟು ಎತ್ತಿದ್ರು ವಿಕೆಟ್ನ ನಿತೀಶ್ ರಾಣಾದಾಗಿರ್ಬೋದು KL ರಾಹುಲ್ದಾಗಿರ್ಬೋದು ಫಸ್ಟಿಂದ ಬಂದ್ಬಿಡೋಣ ಫಸ್ಟ್ ಓವರ್ ಹೆಂಗೆ ಇಂಪ್ಯಾಕ್ಟ್ ಮಾಡಿದ್ದು ಬನಾನಾ ಸ್ವಿಂಗು ಪಾಪ ಯಂಗ್ಸ್ಟರ್ ಬಂದಿದ್ರು ಮೊದಲನೇ ಮ್ಯಾಚ್ ಆಡೋದಕ್ಕೆ ಲೆಫ್ಟ್ ಹ್ಯಾಂಡ್ರು ಬಂದುಬಿಟ್ರು ನೋಡಿ ಬನಾನಾ ಸ್ವಿಂಗು ತೇಲ್ಕೊಂಡು ಹೋಗ್ಬಿಟ್ಟು ನುಸ್ಲಕೊಂಡು ಹಿಂಗೆ ತೂರ್ಕೊಂಡು ಹೊರಟೋಗ್ಬಿಡ್ತು ಹಂಗೇನೆ ಯಾರ್ಕರು ಬೋಲ್ಡ್ ಹಾರ್ಕೊಂಡು ಮಿಡಲ್ ಸ್ಟಂಪ್ ಎಗರ್ಕೊಂಡು ಹೊರಟೋಗ್ಬಿಡ್ತು ಹಂಗೇನೆ ಅಯ್ಯೋ ಪಾಪ ಅಂತ ಅನ್ಸ್ಬಿಡ್ತು 2ನೇ ಬಾಲ್ ಹಾರಿಸ್ಕೊಂಡು ಹೊರಟೋಗ್ಬಿಡ್ತು ಸ್ಟಂಪು ಪಾಪ ಸಖತ್ ಪ್ಲೇಯರ್ ಅಂತ ಬಿಲ್ಡಪ್ ಕೊಡ್ತಾರೆ ಕಾಮೆಂಟೇಟರ್ಸ್ ಎಲ್ಲ ಆ ಪ್ಲೇಯರ್ಗೆ ಯಂಗ್ಸ್ಟರ್ಗೆ ಬಟ್ ಅಯ್ಯೋ ಪಾಪ ಅಂತ ಅನಿಸ್ಬಿಡ್ತು ನೆಕ್ಸ್ಟ್ ಮ್ಯಾಚ್ ಹೋಪ್ಫುಲಿ ವಾಪಸ್ ರಿಟರ್ನ್ ಆಗ್ತಾರೆ ಡಿಸಪಾಯಿಂಟ್ ಆಗೋದು ಬೇಡ ಯಂಗ್ಸ್ಟರ್ ಆಗ್ತವೆ ಕೆಲವೊಂದು ಮ್ಯಾಚ್ ಈ ಥರ ಎಲ್ಲ ಅದು ಅನ್ಪ್ಲೇಯಬಲ್ ಡೆಲಿವರಿ ಆಗಿತ್ತು ಯಾಕಂದರೆ ಆ ಥರ ಒಂಥರ ಬನಾನಾ ಸ್ವಿಂಗ್ ಥರ ಜುಯ್ಯಂತ ಹಿಂಗೆ ಬಂದ್ಬಿಡ್ತು ಬಾಲು ಅದು ಯಾರ್ಕರ್ ಬೇರೆ ಪಾಪ ಸಿಕ್ಕಾಪಟ್ಟೆ ಕಷ್ಟಪಟ್ಟರು ಇನ್ನೇನು ಕಷ್ಟಪಟ್ಟರು ಆಡಿದ್ದೆ ಬಾಲ್ ಆಡಿದ್ರು ಅಷ್ಟೇ ಅಲ್ಲಿ ಸೊ ಇನ್ನೂ ಸೆಟ್ಟೇ ಆಗಿರಲಿಲ್ಲ ಆಗಲೇ ಔಟ್ ಆಗೋಗ್ಬಿಟ್ರು ಫಸ್ಟ್ ಓವರ್ 1 ವಿಕೆಟ್ ಬೀಳ್ತಾ ಇದ್ದಂಗೆ 2ನೇ ಓವರ್ ಜಾಸ್ತಿ ಔಟ್ ಬಂದು ಹಾಕೋದು ನೋಡಿ ಶಾರ್ಟ್ ಪಿಚ್ ಡೆಲಿವರಿ ಕಳೆದೋಗ್ಬಿಟ್ರು ಹಂಗೇನೆ KL ರಾಹುಲ್ ನಿತೀಶ್ ರೆಡ್ಡಿಗೆ ಎಲ್ಲೋಯ್ತು ಅಂತಲೇ ಗೊತ್ತಾಗಲಿಲ್ಲ ಬಾಲು ಹಂಗೆ ಔಟ್ ಆಗಿದ್ದು ಇವ್ರು ನೋಡಿದ್ರೆ ಕಳೆದೋದ್ರು ಸೊ ಸಾಕಷ್ಟು ಡಿಸ್ಮಿಸ್ ಅದಂತೂ ಕೀಪರ್ ಬಂದ್ಬಿಟ್ಟು ಕ್ಯಾಚ್ ಹಿಡ್ಕೊತಾ ಇದ್ದಂಗೆ ಇನ್ನೂ 1 ವಿಕೆಟ್ ಸಮೀರ್ ರಿಜ್ವಿ ಅದೇ ಓವರ್ಲೆ ಔಟ್ ಆಗಿದ್ದು ಪುಷ್ ಮಾಡಿಸಿದ್ರು ಆ ಬಾಲ್ನ ಬಿಟ್ಟಿರ್ಬೋದಾಗಿರುತ್ತವರು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಿರುತ್ತೆ ನೋಡ್ಕೊಳ್ಳೋಣ ಸ್ವಲ್ಪ ಒಂದು ಇದ್ದಿತ್ತು ಅಂತಂದರೆ ಬಿಟ್ಟಿರ್ತಿದ್ರೇನೋ ಪುಷ್ ಮಾಡಿಸಿದ್ರು ಕವರ್ ಹೊಡೆದಕ್ಕೆ ಹೋಗ್ಬಿಟ್ಟು ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಾ ಇದ್ದಂಗೆ 3ನೇ ಓವರ್ ಬಂದ್ರಮ್ಮ ಭುವನೇಶ್ವರ್ ಕುಮಾರು ಎಲ್ಲಿದ್ರೋ 3 ವಿಕೆಟ್ ಆಗೈತೆ ಇಷ್ಟಕ್ಕೆ ನಿಂತ್ಕೊಳ್ಳುತ್ತೆ ಅಂತ ಅಂದ್ಕೊಂಡ್ರೆ ಅವ್ರು ಅಂದ್ಕೊಂಡಿದ್ರೆ ಬಟ್ ಇಲ್ಲ 3ನೇ ಓವರ್ 2 ವಿಕೆಟಲ್ಲಿ 3ನೇ ಓವರು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು ಏನು ಡಿಸ್ಮಿಸ್ ಮಾಡಿದ್ದು ಅಕ್ಷರ್ ಪಟೇಲ್ನ ಅಲ್ಲಿ ಅದರಿಂದನೇ ಹಿಂದಿನ ಬಾಲೇನೇ ಇದಾಗಿತ್ತು ಅಲ್ಲಿ DRS ಎಲ್ಲ ತೊಗೊಬಿಟ್ಟಿದ್ರು ಅಲ್ಲಿ ಅಕ್ಷರ್ ಪಟೇಲ್ ಔಟ್ ಆಗೋಗ್ಬಿಟ್ಟಿದೆ ಅಂತ ಅದು ಬೋರ್ಡಿಗೆ ಟಚ್ ಆಗಿತ್ತು ಬಟ್ ಬೆಲ್ಸ್ ಎಗಿರಲಿಲ್ಲ ಅಷ್ಟೇ ಬಟ್ ಅಕ್ಷರ್ ಪಟೇಲ್ಗೆ ಏನು ಡಿಸ್ಮಿಸ್ ಮಾಡ್ತಾರೆ ಅಂದರೆ ಆ ಥರ ಆಗಿರ್ತಾರೆ ಸ್ವಿಂಗ್ನ ಒಂಥರ ಸ್ಲೋರ್ ಒನ್ನೂ ಆಗ್ತಾರೆ ಸ್ವಿಂಗೂ ಆಗ್ತಾರೆ ಒಂಥರ ವೇರಿಯೇಷನ್ಸ್ ನೋಡಿ ಭುವನೇಶ್ವರ್ ಕುಮಾರು ಇಷ್ಟು ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ಆಲ್ಮೋಸ್ಟ್ 19 ವರ್ಷದಿಂದ ಆಡ್ತಾ ಇದ್ದಾರೆ ಕ್ರಿಕೆಟ್ನ ಇಷ್ಟು ವರ್ಷ ಆದ್ರೂ ಕೂಡ ಆ ಒಂದು ವೇರಿಯೇಷನ್ ಆ ಒಂದು ಎಕ್ಸಿಕ್ಯೂಷನ್ ಇದೆಯಲ್ಲ ಆ ಸ್ವಿಂಗ್ನ ಇಟ್ಕೊಂಡಿದ್ರಲ್ಲ ಸ್ವಿಂಗ್ ಅನ್ಪ್ಲೇಯಬಲ್ ಸ್ವಿಂಗ್ನ ಇಟ್ಕೊಂಡಿದ್ರಲ್ಲ ಅದಕ್ಕೆ ಮೆಚ್ಕೊಬೇಕು ಸ್ಟಪ್ಸಿಗೆ ಎಡ್ಜ್ ಜೋಡಿಸ್ತಾರೆ ಅದೇ ಓವರು ಅವರೇ ಅಲ್ಲ ಫಸ್ಟ್ ಔಟ್ ಆಗಿದ್ದು ಅದಾದ್ಮೇಲೆ ಇವ್ರು ಔಟ್ ಆಗ್ತಾರೆ ಅಕ್ಷರ್ ಪಟೇಲ್ ಅವರು ಇಬ್ಬರು ಕೂಡ ಔಟ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಓವರ್ ಬರ್ತಾರೆ 5ನೇ ಓವರು ಜಾಶ್ ಹೆಜ್ರುಡ್ ಕಂಟಿನ್ಯೂಸ್ ಆಗಿ ಲೈನಾಗಿ 5 ಓವರ್ ವಿಕೆಟ್ಸು ಜಾಶ್ ಹೆಜ್ರುಡ್ 5ನೇ ಓವರ್ ಬಂದ್ಬಿಟ್ಟು ಮತ್ತೆ ವಿಕೆಟ್ನ ಐತಿದ್ದಾರೆ ಅಲ್ಲಿ ನಿತೀಶ್ ರಾಣಾಗ್ ಅನ್ಪ್ಲೇಯಬಲ್ಲು ಬಾಲ್ನೇ ನೋಡಲಿಲ್ಲ ಅವರು ಬ್ಯಾಟ್ ಕೊಡ್ಕೊಂಡು ಹೋಯ್ತಲ್ಲಿ ಮೇಲ್ಗಡೆ ಕ್ಯಾಚ್ ಇಟ್ಕೊಂಡ್ರು ಬಂದ್ಬಿಟ್ಟಲ್ಲಿ ಆರಾಮಾಗಿ ಎದೊತ್ತು ಪಡಿಕಲ್ಲು ಬಾಲ್ನೇ ನೋಡಲಿಲ್ಲ ಅಲ್ಲಿ ಸೊ ಇಬ್ರಿಗೆ ಔಟ್ ಆಗಿದ್ದು ಅಂದರೆ ಇವರು KL ರಾಹುಲ್ ಆದರೂ ಆಗಿರ್ಬೋದು ಇವರಾದರೂ ಆಗಿರ್ಬೋದು ಸೊ 2 ವಿಕೆಟ್ ಬಿದ್ದಿದ್ದು ಶಾರ್ಟ್ ಪಿಚ್ ಡೆಲಿವರಿಗೆ ಇಟ್ಸ್ ದ ಡೆಕ್ ಕೈಂಡ್ ಆಫ್ ಎ ಬೌಲರ್ ಅಂತ ಅದಕ್ಕೆ ಹೇಳಿದ್ದು ಒಬ್ಬರು ಕುಕ್ ಅವರಾದರು ಅಂತಂದರೆ ಒಬ್ಬರು ಗಾಳಿಲಿ ತೇಲ್ಸೋರು ಅಂತ ಸೊ 5 ವಿಕೆಟು ಕಂಟಿನ್ಯೂಸ್ ಆಗಿ ವಿಕೆಟ್ಗಳು ಬೀಳ್ತಾ ಇದ್ದಂಗೆ 6 ವಿಕೆಟ್ ಡೌನು ಇವ್ರು 3 ವಿಕೆಟ್ ಅವ್ರು 3 ವಿಕೆಟ್ ಜಾಶ್ ಹೆಜ್ರುಡ್ ಭುವನೇಶ್ವರ್ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿ ತೆಗ್ದಂಗಿತ್ತು ವಿಕೆಟು ಹೌದು ಇವತ್ತು 1 ವಿಕೆಟ್ ಜಾಸ್ತಿ ಎತ್ತಿರ್ಬೋದು ಜಾಶ್ ಹೆಜ್ರುಡ್ ಅಭಿಷೇಕ್ ಪೊರಲ್ದು ಲಾಸ್ಟಲ್ಲಿ ಬಾಟಮಲ್ಲಿ ಬುಡ ಹೊಡೆದ್ಬಿಟ್ಟು ಎಗರಿಸಿದ್ರು
ಬಟ್ ಆದರೂ ಕೂಡ ಇಬ್ಬರಿಗೂ ಕೂಡ ಈಕ್ವಲ್ ಕ್ರೆಡಿಟ್ ಹೋಗಲೇಬೇಕು, ಯಾಕಂದರೆ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ಬಿಟ್ಟು ಬಿಸಾಕಿದ್ರು. ಅಲ್ಲಾಗರು ಪೋಪ್ಳೆಲಿ 13ಕ್ಕೆ 6 ವಿಕೆಟು, ಬೆಸ್ಟ್ ಪೋಪ್ಳೆ ಇನ್ IPL ಹಿಸ್ಟ್ರಿ ಎವರ್. RCBಯ ಸ್ಪೆಷಲ್ ದಾಖಲೆ ಇದು, RCBಯ ಸ್ಪೆಷಲ್ ದಾಖಲೆ. ಇನ್ನೊಂದ್ಸಲ ಹೇಳ್ತೀನಿ CSK ಫ್ಯಾನ್ಸ್, ಇದು RCBಯ ಸ್ಪೆಷಲ್ ದಾಖಲೆ. 13ಕ್ಕೆ ಯಾವ ಟೀಮೂ ಕೂಡ 6 ವಿಕೆಟ್ ತೆಗೆದೇ ಇಲ್ಲ. ಲೋಯೆಸ್ಟ್ ಸ್ಕೋರಿನ ಪೋಪ್ಳೆ ಜೊತೆಗೆ ಮೋಸ್ಟ್ ನಂಬರ್ ಆಫ್ ವಿಕೆಟ್ಸಿನ ಪೋಪ್ಳೆ. ಸೊ ಇದು ಕ್ರಿಯೇಟ್ ಮಾಡೋದು ಮತ್ತು ರೀಕ್ರಿಯೇಟ್ ಮಾಡೋದು ಇದೆಯಲ್ಲ, ಇದು ಸಿಕ್ಕಾಪಟ್ಟೆ ಕಷ್ಟ. ಇದಕ್ಕಿಂತ ಸ್ಕೋರ್ನ ಕಮ್ಮಿ ಕೊಡಬೇಕು 6 ಓವರಲ್ಲಿ ಅಂತ ಅಂದರೆ. 7ನೇ ಓವರ್ ರನ್ಸ್ ಬಂತು ರಸಿಕ್ ಸಲಾಮ್ದಾರ್ ಅವ್ರಿಗೆ, ಆಲ್ಮೋಸ್ಟ್ 13 ರನ್ ಹೊಡೆದಿದ್ರು, 13 ರನ್ ಆ ಓವರ್ಲೇ ಬಂದ್ಬಿಡ್ತು. 7ನೇ ಓವರ್ ರನ್ಸ್ ಬಂತು, ಬಟ್ ಪೋಪ್ಳೆಲಿ 13 ರನ್ ಕೊಡೋದಿದೆಯಲ್ಲ, ಇದು ಮೆಚ್ಕೊಬೇಕು. ಅದೇ ಡೇವಿಡ್ ಮಿಲ್ಲರ್ ಅವರ ವಿಕೆಟು, ಒಂದೆರಡು ಬೌಂಡ್ರಿನ ಹೊಡೆದಿದ್ರು, 6 ಹೊಡೋದಕ್ಕೆ ಅಂತ ಹೋಗಿದ್ರು, ಪುಲ್ ಮಾಡೋದಕ್ಕೆ ಅಂತ. ಪಾಪ ಬಾಟಮ್ ಆಫ್ ದ ಬ್ಯಾಟಿಗೆ ಬಿದ್ದು ಸ್ವಲ್ಪ ಶಾರ್ಟ್ನ ಅರ್ಲಿಯಾಗಿ ಹೊಡೆದ್ಬಿಟ್ಟಿದ್ರು, ಸ್ಲೋ ಬಂದು ಅಂತ ಹೇಳಿದ್ರು ಬಾಲು, ಅದಕ್ಕೋಸ್ಕರ ಔಟ್ ಆದರು. ಟಾಪ್ ಎಡ್ಜ್ ಆಗಿಬಿಟ್ಟು ಬಾಟಮ್ ಎಡ್ಜ್ ಆಗಿಬಿಟ್ಟು ಮೇಲಕ್ಕೆ ಹೋಯ್ತು, ಬಂದ್ಬಿಟ್ಟು ಹಿಡ್ಕೊಂಡ್ರು ಕ್ಯಾಚ್ನ. ಹಿಡ್ಕೊತಾ ಇದ್ದಂಗೆ KL ಜೇಮಿಸನ್ ಅಣ್ಣ ಬಂದ್ರಮ್ಮ. KL ಜೇಮಿಸನ್ ಅಣ್ಣ LBWನೇ ಆಗೋಗ್ಬಿಟ್ರು. ಇವ್ರಿಗೆ ಕೃಣಾಲ್ ಪಾಂಡೆ ಅವರಿಗೆ ಮಿಡ್ಲ್ ಆಫ್ ದ ಸ್ಟಂಪು ಮೇಲ್ಗಡೆ ಟಾಪ್ ಆಫ್ ದ ಮಿಡ್ಲ್ ಸ್ಟಂಪಿಗೆ ಹೊಡಿತಾ ಇತ್ತು. DRS ಎಲ್ಲ ತೊಗೊಂಡ್ರು, ಅವೆಲ್ಲ ಏನಿಲ್ಲ ಹೋಗಮ್ಮ ಅಂಪೈರ್ಸ್ ಕಾಲು ಅಂತ ಕಳಿಸ್ತಾ ಇದ್ದಂಗೆ ಈ ಕಡೆ ಸುಯಾಶ್ ಅಣ್ಣ ಬಂದ್ಬಿಟ್ಟು ಬೋಲ್ಡ್ ಮಾಡಿದ್ರು ಕುಲ್ದೀಪ್ ಯಾದವ್ ಅವ್ರನ್ನ. ಅಲ್ಲ ಟಾಪ್ ಆಫ್ ದ ಆರ್ಡರ್ಲಿರೋರು ನೋಡಿ 3 ಜನ ಡಕ್ಔಟ್, ಟಾಪ್ 6ಅಲ್ಲಿ 3 ಜನ ಡಕ್ಔಟ್ ಆಗಿದ್ದಾರೆ. ಇನ್ನಿಬ್ಬರು ಒಂದೊಂದರ ನೋಡಿದವ್ರೆ, ಇನ್ನೊಬ್ಬ 5 ನೋಡಿದವ್ರೆ. ಟಾಪ್ 6ಅಲ್ಲೇ ರನ್ಸ್ ಇಲ್ಲ, ಅಲ್ಲಿ ಬಾಟಮರೇ ಸ್ವಲ್ಪ ಹಂಗೆ ಹಿಂಗೆ ಡಿಸೆಂಟಾಗಿ ಆಡೋರಲ್ಲಿ ನೋಡಿ. ಇಲ್ಲಿ ಮಿಲ್ಲರ್ ಆಡಿರೋದಾಗಿರ್ಬೋದು, ಸ್ವಲ್ಪ ಡಿಸೆಂಟಾಗಿ ಕುಲ್ದೀಪ್ ಯಾದವ್ ಆಡಿರೋದಾಗಿರ್ಬೋದು. ಸೊ ಎಲ್ಲ ಸ್ವಲ್ಪ ಬಾಟಮಲ್ಲಿ ಸಣ್ಣ ಪುಟ್ಟ ರನ್ಸ್ಗಳನ್ನ ಹೊಡ್ಕೊಂಡಿದ್ದಾರೆ, ಅದರಿಂದನೇ 75 ರನ್ ಬಂದಿರೋದು. ಸೊ ಇಷ್ಟು ಬರಲ್ಲ ಅಂತ ಅಂದ್ಕೊಂಡಿದ್ದೆ. RCB ರೆಕಾರ್ಡಿಂಗ್ ಥ್ರೆಟ್ ಅಂತಲೇ ಪಕ್ಕ ಅಂದ್ಕೊಂಡಿದ್ದೆ. ಯಾವಾಗ 6 ವಿಕೆಟ್ ಡಮಾರ್ ಆಯಿತು, 8 ರನ್ನಿಗೆ 6 ವಿಕೆಟ್ ಯಾವಾಗ ಡಮಾರ್ ಆಯಿತು, ಪಕ್ಕ RCB ರೆಕಾರ್ಡಿಂಗ್ ಥ್ರೆಟ್ ಅಂದ್ಕೊಂಡೆ. ಬಟ್ ಇಲ್ಲ, ಕ್ರಾಸ್ ಮಾಡಿದ್ರು ಅಂತೂ ಇಂತೂ RCB ರೆಕಾರ್ಡ್ ಇಸ್ ನಾಟ್ ಇನ್ ಥ್ರೆಟ್. ಸೊ ನಮಗೆ ಹೆಮ್ಮೆ ಇದೆ ಗುರು, RCB 49 ಆಲ್ಔಟ್ ಆಗಿದ್ದು ಏನಲ್ಲೇನು ಅದೇನು ನಾವು ವರ್ಸ್ಟ್ ರೆಕಾರ್ಡ್ ಅದು ಇದು ಅಂತ. ಆ ರೆಕಾರ್ಡು ಬ್ರೇಕ್ ಆಗಬಾರ್ದು, ನನ್ನ ಪ್ರಕಾರ ಬ್ರೇಕ್ ಆಗಬಾರ್ದು. RCBದೇ ಇರಬೇಕು ರೆಕಾರ್ಡ್, ಅದು ನೆನಪಿನ ಕಾಣಿಕೆ ನಮಗೆ. ಈ ಸಣ್ಣ ಟಾರ್ಗೆಟ್ನ ಚೇಸ್ ಆನ್ ಮಾಡಬೇಕಾಗಿತ್ತು. RCB 75 ರನ್ನ 5.5 ಓವರಲ್ಲಿ ಚೇಸ್ ಮಾಡಿತ್ತು ಅಂತಂದ್ರೆ ರೆಕಾರ್ಡ್ ಬ್ರೇಕ್ ಮಾಡ್ಬೋದಾಗಿತ್ತು. ಅತಿ ವೇಗವಾದ ಚೇಸ್ IPL ಹಿಸ್ಟ್ರಿ, ಈ ರೆಕಾರ್ಡಿಗೆ ಪಾತ್ರರಾಗಬಹುದಾಗಿತ್ತು. ಬಟ್ ಆ ರೆಕಾರ್ಡಿಗೆ ಪಾತ್ರರಾಗಲಿಲ್ಲ ನಮ್ಮ RCB. 6 ಓವರ್ ಕ್ರಾಸ್ ಆಗೋಗ್ಬಿಡ್ತು, ಪೋಪ್ಳೆ ಕ್ರಾಸ್ ಆಗೋಗ್ಬಿಡ್ತು. ಒಂಚೂರು ಅಗ್ರೆಸಿವ್ ಆಗಿತ್ತು ಅಂತಂದರೆ ಆಡೋದ್ರಲ್ಲ, ಇನ್ನಷ್ಟು ಆಡಬೇಕು ಗುರು ಅಗ್ರೆಸಿವ್ ಆಗಿ. ವಿಕೆಟ್ ಅಷ್ಟೇನು ಸಖತ್ತಾಗಿ ಬರ್ತಾ ಇರಲ್ಲ ಬಾಲು ಅಂತ ಹೇಳ್ಬೋದು. ಹೌದು, ವಿಕೆಟ್ ಅಷ್ಟು ಈಸಿಯಾಗೇನು ಬರ್ತಾ ಇರಲ್ಲ. ಬಟ್ DDP ಆಡಿದ ರೀತಿ ನೋಡ್ತು ಅಂತಂದರೆ ಏನು ಚಚ್ಚಿದ್ದು 33 ರನ್ನ ಹಾಕೊಂಡು ಇಟ್ಟಾಡ್ಸ್ಬಿಟ್ರಲ್ಲ ಹಂಗೆ. 3 ಸಿಕ್ಸು ವಾಂಚಿದ್ದು. ಜೇಕೋಬ್ ಬೆಥೆಲ್ ಹೊಡೆದು ಎಂಥ 6 2. KL ಜೇಮಿಸನ್ಗೆ ಸೈಕಲ್ ಕೊಟ್ರೆ ಗುರು 2 6ನ. ಆ ಸೌಂಡ್ ನೋಡಬೇಕಾಗಿತ್ತು. ವಿರಾಟ್ ಕೊಹ್ಲಿ ಇಂಪ್ರೆಸ್ ಆಗೋಗ್ಬಿಟ್ರು ಜೇಕೋಬ್ ಬೆಥೆಲ್ ಹೊಡೆದಿದ್ದು 8ಗೆ. ಹೌದು, ಔಟ್ ಆದರು ಜೇಕೋಬ್ ಬೆಥೆಲ್ ಅವರು. ಇನ್ನೊಂದು 6 ಹೊಡೆದಕ್ಕೂ ಔಟ್ ಆದರು. ಆ T ನಟರಾಜನ್ ಹಿಡಿದು ಕ್ಯಾಚ್ ನೋಡಿದ್ರೆ ಬಿದ್ದು ನಗು ಅಂತ ನಗಬೇಕಂದ್ರೆ ಏನು ಅಷ್ಟು ದೂರ ನಾವು ಹೋಗೋದದು, ಅಷ್ಟು ದೂರ ಫಾಲೋ ಥ್ರೂ ಆಗೋದು. ಏನು ಬಿಟ್ಟರೆ ಸ್ಟೇಡಿಯಂ ಬಿಟ್ಟು ಈಚೆ ಹೋಗ್ಬಿಟ್ರು ಆ ಥರ ಫಾಲೋ ಥ್ರೂ ತೊಗೊಂಡೋಗಿದ್ದು. ಬೌಂಡ್ರಿ ಲೈನಿಗೆ ತೊಗೊಂಡೋಗ್ತಾವ್ರಲ್ಲಿ. ನಿಜವಾಗ್ಲೂ ಒಂದು 50 ಮೀಟ್ರ್ ಇತ್ತು ಅಂತ ಕಾಣಿಸುತ್ತೆ ಕ್ಯಾಚಿಗೂ ಅದಕ್ಕೂ. ಚೆನ್ನಾಗಿಡೋದು ಕ್ಯಾಚ್ ಇಲ್ಲ ಅಂತಲ್ಲ, ಬಟ್ ಒಂಥರ ಆಕ್ರೋಬ್ಯಾಟಿಕ್ ಎಫರ್ಟ್ ಅಂತ ಹೇಳ್ಬೇಕಲ್ಲ, ಫುಲ್ ಒಂದು ಸ್ವಲ್ಪ ಬಿಲ್ಡಪ್ ಕೊಡಬೇಕಲ್ಲ. ಅದನ್ನ ಎಸ್ತಿರ್ಬೋದಾಗಿತ್ತು, ಹಿಂದೆಗಡೆ ಕೂಡ ಫೀಲ್ಡರ್ ಬರ್ತಾಯಿದ್ರು. ಅಷ್ಟೊಂದು ಆಕ್ರೋಬ್ಯಾಟಿಸಿಟಿ ತೋರಿಸ್ಬಾರ್ದಾಗಿತ್ತು ಇವರಲ್ಲಿ. ಬರ ನಗು ಬಂದ್ಬಿಡ್ತು ಅಂತ ಹೇಳ್ಬೇಕು ಆ ಒಂದು ಕ್ಯಾಚ್ನ ಹೇಳ್ಬಿಟ್ಟು. ಏನು ಈ ರೇಂಜಿಗೆಲ್ಲ ಸೈಕ್ ಮಾಡೋದ ಅಲ್ಲಿ ಫ್ಯಾನ್ಸ್ಗಳಿಗೆ. ಬಕ್ರಾಗಳು ಅಂದರೆ ಆ ರೇಂಜಿಗೆಲ್ಲ ಮುಂದಕ್ಕೆ ಹೋಗೋ ಥರ ಎಲ್ಲ ಏನು ಇರಲಿಲ್ಲ ಅದು. ಸೊ ಇವರೇ ಒಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಥ್ರಿಲ್ ಬರ್ಸೋಣ ಅಂತ ಹೋದಂಗಿತ್ತು. ಸೊ ಅದು ಬಿಡ್ತು ಅಂದ್ರೆ ಇನ್ನೇನಿಲ್ಲ ಅಮ್ಮ. ಅಲ್ಲಿ ವಿರಾಟ್ ಕೊಹ್ಲಿ ಅವ್ರ ಜೊತೆಗೆ DDP ಅವರು ಮ್ಯಾಚ್ನ ಆರಾಮಾಗೆ ಕಲಾಸ್ ಮಾಡ್ಕೊಂಡು ಕೊಟ್ಟರು. ಸೊ ವಿರಾಟ್ ಕೊಹ್ಲಿ ಇವತ್ತು 9,000 ರನ್ನ ಕಂಪ್ಲೀಟ್ ಮಾಡಿದ್ರು IPL ಹಿಸ್ಟ್ರಿಲಿ. ಒಂದೇ ಸಿಂಗಲ್ ಫ್ರಾಂಚೈಸ್ಗೆ, ಅದು ಹೈಯೆಸ್ಟ್ ರನ್ ಗೆಟರ್ ಬೇರೆ, ಒಂದು ಸಿಂಗಲ್ ಫ್ರಾಂಚೈಸ್ಗೆ 9,000 ರನ್ ಹೊಡೆಯೋದಿದೆಯಲ್ಲ, ಇದು ಚರಿತ್ರೆಯಲ್ಲಿ ಯಾವ ಮಗನೂ ಕೂಡ ಹೊಡೆಯೋಕ್ಕಾಗಲ್ಲ. 9,000 ರನ್ ಬೇಕಾದ್ರೆ ಹೊಡೆದ್ಬಿಡ್ಬೋದು ನಾವು, ಗೊತ್ತಿಲ್ಲ ಫ್ಯೂಚರಲ್ಲಿ. ಬಟ್ ಒಂದೇ ಫ್ರಾಂಚೈಸ್ ಹೊಡೆಯೋದಿದೆಯಲ್ಲ, 9,000 ರನ್ ಹೊಡೆಯೋದು ಇದು ಕೂಡ ಸಿಕ್ಕಾಪಟ್ಟೆ ಡಿಫಿಕಲ್ಟು. ಒಂಥರ ಇಂಪಾಸಿಬಲ್ ಅಂತಲೇ ಹೇಳ್ತೀನಿ. ಹತ್ರ ಬರೋದು ಕೂಡ ಇಂಪಾಸಿಬಲು. ಬಟ್ ಆದರೆ ಒಂದು ಫ್ರಾಂಚೈಸ್ ಹೊಡೆಯೋದಿದೆಯಲ್ಲ, ಅದಂತೂ ಇಂಪಾಸಿಬಲ್ ಅಂತಲೇ ಹೇಳ್ತೀನಿ. ಸೊ ನೋಡೋಣ ಅದೇನೇನಾಗುತ್ತೆ ಅಂತ. ಇವತ್ತಿನ ಮ್ಯಾಚ್ ತೀರಾ ಬೋರಿಂಗ್ ಆಗಿತ್ತು. ಇನ್ನೊಂದು ಸ್ವಲ್ಪ ರನ್ಸ್ ಏನಾದ್ರು ಚೆನ್ನಾಗಿ ಬಂದಿತ್ತು ಅಂತಂದರೆ, ಅಟ್ಲೀಸ್ಟ್ ಒಂದು 150 160 ಹೊಡೆದಿತ್ತು ಅಂತಂದರೆ ಸ್ವಲ್ಪ ಏನಾದ್ರು ಕಾಂಪಿಟೇಟಿವ್ ಆಗಿರೋದು. ಅದು ಏನು ಕಾಂಪಿಟೇಟಿವ್ ಆಗಿ ಇರ್ತಿರ್ಲಿಲ್ಲ, ಚಚ್ಚಿ ಕೆಡವು. ಇವಾಗ ಪೋಪ್ಳೆ ಅವ್ರು ಆಡಿದ ರೀತಿ ನೋಡ್ತು ಅಂತಂದರೆ, ಸೊ ಇದು 200 ಕೊಟ್ಟರು ಬಿಡ್ತಾ ಇಲ್ಲ, ಆ ಥರ ಬ್ಯಾಟಿಂಗ್ ಆಡಿದ್ದು. ಇವ್ರು ನೋಡ್ತು ಅಂದರೆ 75 ರನ್ ಹೊಡೆದವರಲ್ಲಿ. ಇನ್ನೇನಿದೆ ಮ್ಯಾಚ್ನ ಯಾರು ಎಕ್ಸ್ಪ್ಲೇನ್ ಮಾಡಬೇಕಾ ಇದರಲ್ಲಿ. ನಟ್ರಾನ್ ರೈಡ್ ಅಂತ ತೀರಾ ಇಂಕ್ರೀಸ್ ಆಗ್ಬಿಟ್ಟಿದೆ ನಮ್ಮ RCBದು. ಯಾಕಂದರೆ ಹೊಡೆದಿರೋದು ನೋಡಿ 7 ಓವರ್ ಒಳಗಡೆ ಹೊಡೆದು ಬಿಸಾಕಿದ್ದೀವಿ ನಾವು. ನೆಟ್ ರನ್ ರೇಟ್ ಏನು ಸುಮ್ಮನೆ ಬಿಟ್ಟಿರ್ತ ಮೇಲ್ಗಡೆ ಏರ್ಕೊಂಡು ಎಲ್ಲರಿಗಿನ್ನ ಟಾಪ್ಗೆ ಹೋಗ್ಬಿಟ್ಟಿದ್ದೀವಿ ನೆಟ್ ರನ್ ರೇಟ್ ಅಂತ ಬಂದಾಗ. ಸೊ ನೋಡೋಣಮ್ಮ, ಏನು ಎಕ್ಸ್ಪ್ಲೇನ್ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಈ ಮ್ಯಾಚ್ ಬಗ್ಗೆ. ತೀರಾ ಒಂಥರ ಏನು ಹೇಳ್ತಾರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗಿತ್ತು ಅಷ್ಟೇ ಇವತ್ತಿನ ಮ್ಯಾಚು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.